ವೆಲ್ಕಮ್ ಬ್ಯಾಕ್ ಟು ಸುಕನ್ಯಾ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ನಿಮಗೆ ಲಾಸ್ಟ್ ವ್ಲಾಗ್ನಲ್ಲಿ ನಾನು ಹೇಳಿದ್ದೆ ಒಬ್ಬರು ಸ್ಪೆಷಲ್ ವ್ಯಕ್ತಿನ ನಿಮಗೆ ಮೀಟ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಆ ಸ್ಪೆಷಲ್ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇವ್ರು ಒಂಥರ ನಮ್ಮ ಮನೆ ಮುದ್ದು ಕಂದ. ಇವರೇ ನಮ್ಮ ಮನೆ ಮುದ್ದು ಮುದ್ದು ಕಂದಮ್ಮ. ಇವಳ ಹೆಸರು ಅಮ್ಮು ಅಂತ ಅಂದ್ಬಿಟ್ಟು. ಹುಡುಗಿ ಇವಳು ಹೆಣ್ಮಗು ಎಷ್ಟು ಚೆನ್ನಾಗಿ. ಗೈಸ್, ಇವಳು ಅಲ್ಲೂ ತೋರಿಸ್ತೀನಿ ನಿಮಗೆ. ತೋರ್ಸು ಮಗನೆ, ಅಲ್ಲೂ ತೋರ್ಸು ಮಗನೆ, ನಿಂದು ಅಲ್ಲೂ ತೋರ್ಸು. ತೋರಿಸಲೇ, ಅಲ್ಲೂ ತೋರಿಸಮ್ಮ. ಗೈಸ್, ಯಾವ ಥರ ಅಂತಂದರೆ ಇವಳು ತುಂಬ ಚೂಸಿ. ಅಂದರೆ ಇವಳಿಗೆ ಯಾವ್ದು ಬೇಕು ಅದಷ್ಟೇ ತಿನ್ನೋದು. ಬೇರೆ ಡಾಗ್ಗಳಲ್ಲಿ ಆಲ್ಮೋಸ್ಟು ಏನು ಊಟ ಹಾಕಿದ್ರು ತಿಂತಾರೆ, ಬಟ್ ಇವಳು ಹಂಗಲ್ಲ. ಚಿಕನ್ ಬೇಕು ಅಂದರೆ ಚಿಕನ್ನೇ ಬೇಕು, ಲಿವರ್ ಬೇಕಂದರೆ ಲಿವರೇ ಬೇಕು, ಎಗ್ ಬೇಕಂದರೆ ಎಗ್ಗೇ ಬೇಕು. ಆಮೇಲೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಕರ್ಕೊಂಡು ಹೋಗ್ಬೇಕು ಗೈಸ್. ಆಮೇಲಿಂದ ಡೈಲಿ ಗಾಡೀಲಿ ಅವಳಿಗೆ ರೌಂಡ್ಸ್ ಹಾಕಿಸ್ಲೇಬೇಕು. ಇವಳೇ ನನ್ನ ಮುದ್ದು ಕಂಡಮ್ಮ. ನೋಡಿ, ಆ್ಯಕ್ಚುಲಿ ಏನಂತಂದರೆ ನಮ್ಮ ಮನೇಲಿ ಒಂದು ಪಾಪು ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ವೋ ಇಲ್ವೋ ಗೊತ್ತಿಲ್ಲ, ಬಟ್ ಇವಳನ್ನಂತೂ ಅದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೊತೀವಿ. ಹಾಯ್ ಮಾಡು ಮಗನೆ, ಹಾಯ್ 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 ಹಾಯ್. ಸೆಕೆಂಡ್ ಎಲ್ಲ ಮಾಡು, ಸೆಕೆಂಡ್ ಕೊಡಮ್ಮ, ಸೆಕೆಂಡ್. ಅಯ್ಯೋ ಬಂಗಾರ, ಇದು ಬಂಗಾರ. ಸೆಕೆಂಡ್ ಎಲ್ಲ ಮಾಡ್ತಾಳೆ ಗೈಸ್ ಇವಳು, ಸೆಕೆಂಡ್ ಎಲ್ಲ ಮಾಡ್ತಾಳೆ ನೋಡಿ. ಸೆಕೆಂಡ್ ಕೊಡು ಮಮ್ಮಿ. ಅಯ್ಯೋ ಬಂಗಾರ. ಹೈಫೈ ಅಮ್ಮ, ಹೈಫೈ. ಸೆಕೆಂಡ್ ಅಮ್ಮ, ಸೆಕೆಂಡು. ಮಗಳು ಬಂಗಾರಪ್ಪ, ಬಂಗಾರ ಇದು ಗೈಸ್. ಇವಾಗ ಇವಳಿಗೆ ಎಷ್ಟು ವರ್ಷ ಅಂತ ಅಂದರೆ 2 ವರ್ಷ ಕಂಪ್ಲೀಟಾಗಿ 3ನೇ ವರ್ಷಕ್ಕೆ ಬಿದ್ದಿದೆ ನಮ್ಮ ಮಗಳಿಗೆ. 2 ವರ್ಷ ಕಂಪ್ಲೀಟಾಗಿ, 2 ವರ್ಷದ ಗಡವ ಅಮ್ಮು. ನೀನು ಹಠ ಮಾಡ್ತೀಯಲ್ಲ, ಅಷ್ಟು ಎಷ್ಟು ಹಠ ಮಾಡ್ತಾಳೆ ಗೊತ್ತಾ ಗೈಸ್ ಇವಳು. ಇವಳು ಏನೇನು ಮಾಡ್ತಾಳೆ, ಹೆಂಗಿರ್ತಾಳೆ ಮನೇಲಿ ಎಲ್ಲೋ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಇನ್ಮೇಲಿಂದ ಎಲ್ಲ ವ್ಲಾಗ್ನಲ್ಲೂ ನಮ್ಮ ಮಗಳು ಇದ್ದೇ ಇರ್ತಾಳೆ. ಅಂತಂದರೆ ಇವಳಿಗೆ ನಮ್ಮ ಅಣ್ಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ನಮ್ಮ ಅಣ್ಣ ಮಲಗಿದ್ದಾಗಲಿ ಅಥವಾ ಅವನಿದ್ದಾಗಲಿ ಅವನು ಯಾರೂ ಮುಟ್ಟಂಗಿಲ್ಲ. ಆಮೇಲೆ ಯಾರೂ ಅವನ ಹತ್ರ ಜಾಸ್ತಿ ಮಾತಾಡೋಂಗಿಲ್ಲ. ಆಮೇಲಿಂದ ಅವನೇನಾದರೂ ಬಂದಿದ ತಕ್ಷಣ ಎತ್ಕೊಂಡಿಲ್ಲ ಅಂತಂದರೆ ಮುಗೀತು ಗೈಸ್, ಅವಳಿಂದ ಆ್ಯಕ್ಟಿವ್ ಆಗೇ ಇರೋದಿಲ್ಲ. ಆಮೇಲೆ ಎಲ್ಲರೂ ಊಟ ಮಾಡೋಕ್ಕೆ ಮುಂಚೆನೇ ಇವಳು ಊಟ ಮಾಡಬೇಕು. ಎಲ್ಲ ಊಟ ಮಾಡಾದ್ಮೇಲೆ ಏನಾದರೂ ಇವಳು ಊಟ ಹಾಕ್ತು ಅಂತಂದರೆ ಅದು ಮೂಸು ನೋಡಲ್ಲ ಇವಳು. ಅಂಥ ಮೂಚಿ ನಮ್ಮ ಮಗಳು, ಅಂಥ ಮೂಚಿ ಗೈಸ್. ಅಲ್ಲಿ ತೋರಿಸ್ತೀನಿ, ಅಲ್ಲಿ ತೋರಿಸು ಮಗನೆ. ಅಲ್ಲಿ ನೋಡು, ಅಲ್ಲಿ ಕೇಳ್ತವ್ರಿ ನಿಂದು ಅಲ್ಲು ನೋಡಿ ಗೈಸ್, ಎಷ್ಟು ಕ್ಯೂಟಾಗಿದೆ ಅವಳು. ಅಲ್ಲೂ ತೋರಿಸು ಮಗನ, ಅಲ್ಲು ಎಷ್ಟು ಕ್ಯೂಟಾಗಿದೆ ಅಂದರೆ ಅವಳಲ್ಲೂ ಬಂಗಾರ ಇದು. ಅಮ್ಮ ಸೆಕೆಂಡ್ ಕೊಡು ಮಗನೆ, ಸೆಕೆಂಡ್ ಕೊಡು ಅಮ್ಮ, ಸೆಕೆಂಡ್ ಕೊಡು ಮಗನೆ, ಸೆಕೆಂಡ್ ಅಮ್ಮ, ಸೆಕೆಂಡ್ ಇಲ್ಲಿ ಮಗನೆ. ಅಮ್ಮ ಇಲ್ಲಿ ಸೆಕೆಂಡ್ ಕೊಡೆ ಅಮ್ಮ. ಅಮ್ಮನ ಗೈಸ್, ಇವಳಂತೂ ಎಷ್ಟು ಮುದ್ದು ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಂತ ಅಂದರೆ, ಮುದ್ದು ಮಾಡಿ ಹೊಸಿ ಕೊಬ್ಬು ಬಂದಿಲ್ಲ ಗೈಸ್ ಇವಳಿಗೆ, ಹೊಸಿ ಕೊಬ್ಬು ಬಂದಿಲ್ಲ ಇವಳಿಗೆ. ಇನ್ನೊಂದು ಏನಪ್ಪ ಅಂತಂದರೆ ಪೆಟ್ಟುಗಳನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು ಗೈಸ್. ಬಿಕಾಸ್ ಒಂದು ಸಲ ಎತ್ಕೊಂಡು ಹೋಗ್ಬಿಟ್ಟಿದ್ರು ಯಾರೋ. ಇನ್ನೊಂದು ಏನಂತಂದರೆ ಎತ್ಕೊಂಡೋಗಿ ಆದಮೇಲೆ ನಮ್ಗೆ ಇರೋಕ್ಕೆ ಆಗಲಿಲ್ಲ ಗೈಸ್. ಮನೇಲಿ ಒಂಥರ ಯಪ್ಪ ಹೆಂಗೆ ಆಗ್ಬಿಡ್ತು ಅಂತಂದರೆ ಇವಳು ಇಲ್ದಲೇ ಇರೋಕ್ಕೆ ಆಗಲಿಲ್ಲ. ಅಷ್ಟು ಒಂಥರ ಹಿಂಸೆ ಅನಿಸ್ಬಿಡ್ತು. ಬಟ್ ಲಾಸ್ಟಿಗೆ ದೇವ್ರ ದಯದಿಂದ ಮತ್ತೆ ನಮ್ಮ ಮಗಳು ನಮ್ಮ ಮನೆಗೆ ಬಂದ್ಬಿಟ್ಲು, ಬಂಗಾರ. ಮತ್ತೆ ನಮ್ಮ ಮಗಳು ನಮ್ಮ ಮನೆಗೆ ಬಂದ್ಲು ಗೈಸ್. ನೋಡಿ ಚೆಸ್ಟ್ ನೋಡಿ ಅಮ್ಮ. ನೋಡಿ ಮಗನೆ, ಆಯ್ ಮಾಡು ಮಗನೆ, ಆಯ್ ಮಾಡೇ, ಆಯ್ ಮಾಡಮ್ಮ ಗೈಸ್. ನಮ್ಮ ಮಗಳು, ಮುದ್ದಿನ ಮಗಳು. ಏನಂತಂದರೆ ಇವಳು ಕೆಲಸ ಏನು ಗೊತ್ತಾ, ನಮ್ಮ ಮನೇಲಿ 3 ಹೊತ್ತು ತಾಚಿ ಮಾಡೋದು. 3 ಹೊತ್ತು ನಮ್ಮ ಮಗಳು ಮಲ್ಗೆ ಇರ್ತಾಳೆ. ಊಟ ಮಾಡು, ನಿದ್ದೆ ಮಾಡು, ತಿಂಡಿ ಮಾಡು, ನಿದ್ದೆ ಮಾಡು, ಜೀವ ಕೊಡಿ, ನಿದ್ದೆ ಮಾಡು, ಅಷ್ಟೇ ಅಮ್ಮ. ನಿನ್ನ ವಯಸ್ಸಿಗೆ ಹೆಂಗೆ ಕೆಲಸ ಮಾಡ್ತಾರೆ ಗೊತ್ತಾ ಬೇರೆ ಡಾಗ್ಗಳೆಲ್ಲ. ನೀನು ಏನು ಕೆಲಸ ಮಾಡ್ತೀಯ ಮಗನೇ ನಮ್ಮ ಮನೇಲಿ? ಹಾಂ, ಹೇಯ್ ಅಮಲಿ, ಕೋಪ ಬಂದಿದೆ ಗೈಸ್ ಅವಳಿಗೆ ಅರ್ಥ ಆಗುತ್ತೆ ಎಲ್ಲ, ನಾವು ಏನು ಹೇಳಿದ್ರು ಅರ್ಥ ಆಗುತ್ತೆ ಗೈಸ್ ಅವಳಿಗೆ. ಅಮ್ಮ ನಿಮ್ಮ ಡ್ಯಾಡಿ ಯಾರು ಮಗನೇ, ನಿಮ್ಮ ಡ್ಯಾಡಿ ಯಾರು?
ಗೈಸ್ ನಾನಂತೂ ಹೊಸಿ ರೇಗ್ಸಲ್ಲ ಅವಳಿಗೆ. ನಿಮ್ಮ ಜಾಜಿಯವರಮ್ಮ ಡ್ಯಾಡಿ ಯಾರು ನಿಮ್ಮ ಅಮ್ಮ ಗೈಸ್ ಯಾವ ಥರ ಫೀಲಿಂಗ್ಸ್ ಇದೆ ಅದಕ್ಕೂ ಅಂತಂದರೆ ನಾವು ಏನು ಹೇಳಿದ್ರು ಅರ್ಥ ಆಗುತ್ತೆ ಗೈಸ್. ಅವ್ರ ಅಪ್ಪನ ಬಗ್ಗೆ ಇಲ್ಲ ಅವ್ರ ಅಮ್ಮನ ಬಗ್ಗೆ ಮಾತಾಡ್ತು ಅಂದರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಗೈಸ್. ಅದಕ್ಕೆ ಅಮ್ಮ ಹೈ 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 ಬುಚ್ಚಿ ಬುಚ್ಚಿ ಹೋಗಿ ಬೇಡ ನೀನು ಹೋಗಿ ಬೇಡ ನೀನು ಬೇಡ ಹೋಗಿ ಬೇಡ ಬೇಡ ಹೋಗು ಬೇಡ ಹೋಗು ಅಂದೆ. ಜಗಳ ಮಾಡ್ತೀಯೋ? ಹಾಂ ನಿಮ್ಮಪ್ಪ ಯಾರು? ನಿಮ್ಮ ಡ್ಯಾಡಿ ಯಾರೇ ನಿಮ್ಮ ಡ್ಯಾಡಿ? ಹಾಂ ಅಮ್ಮ ಇಲ್ಲಿ ಯಾರು ನಿಂಗೆ ಇಟ್ಟಿದ್ದೆ ಹೆಸರು ಅಮ್ಮು ಅಂತ? ಮಾತಾಡೋಕ್ಕೆ ಬಂದಿದ್ದೆ ಸರಿಯಾಗಿ ಬೈತಿದ್ಲು ಗೈಸ್ ನನಗೆ. ಯಾರು ಮಗನೇ ನಿನಗೆ ಇಟ್ಟಿದ್ದು ಅಮ್ಮು ಅಂತ? ಯಾರು ಮಗನೇ? ಅಕ್ಕನಾ ಗೈಸ್ ಅಲ್ಲೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಅವಳದೇ ಬೆಡ್ಡು. ಅಮ್ಮ ಸೆಕೆಂಡ್ ಕೊಡು ಮಗನೇ, ಸೆಕೆಂಡ್ ಕೊಡಮ್ಮ. ಅಮ್ಮ ಇಲ್ಲಿ ಅಮ್ಮ ಮಗನೇ ಇಲ್ಲಿ ಚಿನ್ನಮ್ಮ ಇಲ್ಲಿ ಅಮ್ಮ ಸೆಕೆಂಡ್ ಕೊಡಮ್ಮ. ಸೆಕೆಂಡು ಕೊಡಿ ಸೆಕೆಂಡ್ ಕೊಡಮ್ಮ ಸೆಕೆಂಡು ಅಮ್ಮ ಸೆಕೆಂಡು ಕೊಡು ಸೆಕೆಂಡು. ಏನು ಗೊತ್ತಾ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಅವಳದೇ ಬೆಡ್ಡು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕಡೆ ಸೈಡ್ ನೋಡಿ ಇದು ಅವಳದೇ ಬ್ಯಾಗು. ಅಂದರೆ ಎಲ್ಲಾದರೂ ಹೊರ್ಗಡೆ ಹೋಗೋವಾಗ ಹಾಕೊಂಡು ಹೋಗೋಕ್ಕೆ ನಮ್ಮ ಮಗಳಿಗೆ. ಅಮ್ಮ ಸೆಕೆಂಡ್ ಕೊಡಮ್ಮ. ಅಯ್ಯೋ ಬಂಗಾರ ಕಣಪ್ಪ ಬಂಗಾರ ನೀನು ಬಂಗಾರ. ಸೆಕೆಂಡ್ ಕೊಡಮ್ಮ ಸೆಕೆಂಡು ಮೂಸ್ತಾಳೆ ಇವಾಗ. ಅಮ್ಮ ಸೆಕೆಂಡ್ ಕೊಡು ಮಗನೇ. ಸರಿ ನೋಡಿ ಯಾವ ಥರ ನಾನು ಒಂದು ಹೊಡೆದ್ರೆ ಗೈಸ್ ಅವಳು 2 ಹೊಡಿಬೇಕು. ಹೋಗೆ ಸೇಮ್ ಮಗು ಥರನೇ ತೊಡೆ ಮೇಲೆ ಹಾಕೊಂಡು ಹಿಂಗೆ ಸ್ವಲ್ಪ ತಿಂಗೆ ಇದು ಮಾಡಿದ್ರೆ ಅವಳು ನಿದ್ದೆನೇ ಮಾಡ್ಬಿಡ್ತಾಳೆ ಗೈಸ್. ಅಮ್ಮ ಚಾಚಿ ಮಾಡು ಮಮ್ಮೆ. ಹಂಗೆ ಆಟ ಆಡ್ಕೊಂಡು ಮಕ್ಳು ಹೆಂಗೆ ಮಲಿಕೊಂಡ್ಬಿಡ್ತಾವೆ ಹಂಗೆ ಮಲಿಕೊಂಡ್ಬಿಡ್ತಾಳೆ ಗೈಸ್ ಹುಡುಗ. ಇನ್ನೊಂದೇನಪ್ಪ ಅಂತಂದರೆ ಇವಳು ನಮ್ಮ ಮನೆ ಅದೃಷ್ಟ ಲಕ್ಷ್ಮಿ. ಯಾಕಂತಂದರೆ ಇವಳು ಬಂದಮೇಲೆ ನಮ್ಮ ಮನೆಯಲ್ಲಿ ಅದೃಷ್ಟನೇ ಬದಲಾಯಿತು ನಮ್ಮೆಲ್ಲರದು. ಅಂದರೆ ಯಾವ ಥರ ಅಂತಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಲಕ್ಕಿ ಇವಳ್ದು. ನಮ್ಮ ಮನೆಗೆ ಇವಳು ಬಂದಾಗಿಂದ ನಮ್ಮ ಮನೇಲಿ ಸಂತೋಷ ಅನ್ನೋದು ಉಕ್ಕಿ ಅಡಿತಾ ಇದೆ ಗೈಸ್. ನಮ್ಮ ಮನೆ ದೇವತೆನಪ್ಪ ಬಂಗಾರ. ಅಮ್ಮನೋ ಗೈಸ್ ಏನಂತಂದರೆ ನಮ್ಮ ಮನೆ ಹತ್ರ ಈಚೆ ಕಡೆ 3 ನಾಯಿಗಳಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಟಿಕ್ಸು. ಇವಳಿಗೆ ಅಂದರೆ ಈ ಥರ ಡಾಗ್ಗಳೆಲ್ಲ ನಿಮ್ಗೆ ಗೊತ್ತಲ್ವ, ಅಂದರೆ ತುಂಬ ಕೇರ್ ಮಾಡಿ ಸಾಕುವಂಥ ಡಾಗ್ಗಳಿವೆಲ್ಲ. ಇವಳಿಗೆ ಏನಂತಂದರೆ ಟಿಕ್ಸು ಇದಾಗ್ಬಿಟ್ಟು ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ಗೈಸ್. ಯಪ್ಪ ದೇವರೇ, ಇನ್ನೊಂದು ವಾರ ಕರ್ಕೊಂಡೋಗಿಲ್ಲ ಅಂತಂದರೆ ಉಳಿಯೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ನಮ್ಮ ಮಗಳು ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ನಮ್ಮ ಮಗಳು ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಂಟಾಗಿ ಬಂದಿದ್ಲು ಗೊತ್ತಾ ಗೈಸ್ ನಿಮಗೆ. ಬಟ್ ಇವಾಗ ದೇವ್ರ ದಯದಿಂದ ಎಲ್ಲ ಹುಷಾರಾಗಿ ಆರಾಮಾಗಿದ್ದಾಳೆ. ಆರಾಮಾಗಿ ನಮ್ಮ ಮಗಳು ಹಿಂಗೆ ನಮ್ಮ ಜೊತೆ ಇದ್ಬಿಟ್ರೆ ಸಾಕಪ್ಪ ದೇವರೇ. ಅಲ್ಲ ಮಗನೇ
ಅಲ್ಲಮ್ಮ ಅಮ್ಮಲು ಸರಿ. ಯಾವ ಥರ ಅಂತಂದರೆ ಹೊರ್ಗಡೆಯಿಂದ ನಮ್ಗೆ ಎಷ್ಟೇ ಟೆನ್ಷನ್ ಇರಲಿ ಏನೇ ಇದಿರಲಿ ಒಳಗಡೆ ಮನೆಗೆ ಬಂದಿದ ತಕ್ಷಣ ಇವಳು ವೆಲ್ಕಮ್ ಮಾಡ್ತಾಳಲ್ಲ ಗೈಸ್, ಆ ವೆಲ್ಕಮ್ಗೆನೇ ಅದೆಲ್ಲ ಮರ್ತೋಗ್ಬಿಡ್ಬೇಕು ನಮ್ಮ ಟೆನ್ಷನ್. ಆ ಥರ ಅಷ್ಟು ಖುಷಿ ಆಗುತ್ತೆ ಇವಳ ಮುದ್ದು ಮುಖ ನೋಡಿದ ತಕ್ಷಣ ನಮ್ಗೆ. ಯಾವ ಥರ ಅಂತ ಅಂದರೆ ಇವಾಗ ಏನೋ ಕೆಲ್ಸದ ಪ್ರೆಷರು ಏನೋ ಒಂದು ಇರಲಿ, ಏನೇ ತೊಂದರೆ ಇರಲಿ, ಮನೆಗೆ ಬಂದು ಇವಳು ಮುಖ ನೋಡಿದ ತಕ್ಷಣ ಥರ ಖುಷಿಯಾಗಿ ಹೋಗ್ಬಿಡುತ್ತೆ ಗೈಸ್. ಮತ್ತು ಇನ್ನೊಂದೇನಂತಂದರೆ ಯಾರೂ ಇಲ್ಲ ನೋಡಿ ನಿದ್ದೆ ಬರ್ತೈತಂತೆ ಅವಳಿಗೆ, ನಿದ್ದೆ ಬರ್ತೈತೆ ಮಗನೇ. ಅಮ್ಮಲಿ ಆ್ಯಕ್ಚುಲಿ ಇವಳು ಕರ್ಕೊಂಬಂದಾಗ ಎಷ್ಟು ಪುಟಾಣಿ ಅಂತಂದರೆ 18 ದಿನದ ಪಾಪು ಅನ್ಸುತ್ತೆ ಅಷ್ಟೇ ಗೈಸ್. ಇನ್ನು ಇವಳು ಹುಟ್ಟಿದಾಗ 18 ದಿನದ ಪಾಪು ಅನ್ಸುತ್ತೆ ಇವಳನ್ನ ಕರ್ಕೊಂಬಂದಾಗ. ಬಟ್ ಇವಳು ಬರ್ಡೇ ಯಾವತ್ತು ಗೊತ್ತಾ ಗೈಸ್? ನಮ್ಮ ಅಕ್ಕನ ಬರ್ಡೇ ದಿನವೇ ಇವಳದು ಬರ್ತಡೇ. ಜನವರಿ 18ನೇ ತಾರೀಕು ಹುಟ್ಟಿರೋದು ನಮ್ಮದು ಬೇಬಿ ಇದು. ಇವಳ ಬರ್ಡೇನೂ ಕೂಡ ನಾವು ಮಾಡ್ತೀವಿ. ನಮ್ಮ ಬರ್ಡೇಗಳನ್ನೆಲ್ಲ ನಾವು ಹೇಗೆ ಮಾಡ್ಕೋತೀವೋ ಹಾಗೆ ಇವಳ ಬರ್ಡೇನೂ ಮಾಡ್ತೀವಿ. ಬಿಕಾಸ್ ಅದಕ್ಕೆಲ್ಲ ಅರ್ಥ ಆಗುತ್ತಲ್ವ ಗೈಸ್, ಅವಳಿಗೆ ನಿದ್ದೆ ಬರ್ತಾ ಇದೆಯಂತೆ, ಡಿಸ್ಟರ್ಬ್ ಮಾಡಬೇಡ ನನಗೆ ಅಂತ ಹೇಳ್ತಾ ಇದ್ದಾಳೆ. ನಂಗೆ ನಿದ್ದೆ ಬರ್ತಾಯಿದೆ, ನಂಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ನಮ್ಮ ಮಗಳು. ಅಮ್ಮ ಅದಕ್ಕೆ ಚೆಕನ್ ಕೊಟ್ಬಿಡು ಮಗನ, ಬಿಟ್ಬಿಡ್ತೀನಿ. ಚೆಕನ್ ಕೊಟ್ಟ ನಮ್ಮ ಮಗಳು, ಚೆಕನ್ ಕೊಡ್ತಾಳೆ. ಇನ್ನೊಂದೇನಪ್ಪ ಅಂತಂದರೆ ಇವಳಿಗೆ ಸಂಡೇ ಬಂತು ಅಂದರೆ ಫುಲ್ಲು ಖುಷಿ ಗೈಸ್. ಏನಕ್ಕಂತ ಅಂದರೆ ನಮ್ಮಣ್ಣ ಚೆನ್ನಾಗಿ ಸುತ್ತಿಸ್ತಾನಲ್ಲ, ಅದಕ್ಕೋಸ್ಕರ ಅವಳಿಗೆ ಸಂಡೇ ಅಂದರೆ ಖುಷಿ. ಗಾಡಿಗೆ ಎತ್ಕೊಳ್ಳೋಂಗಿಲ್ಲ ಗೈಸ್, ಕುಂದಾಡ್ತಾ ಇರ್ತಾಳೆ. ಅಂದರೆ ಹೋಗ್ಬೋದಲ್ಲ ವಾಕಿಂಗು ಟ್ರಿಪ್ಪು ಎಲ್ಲ, ಅದಕ್ಕೋಸ್ಕರ ಕುಂದಾಡ್ತಾ ಇರ್ತಾಳೆ ನಮ್ಮ ಮಗಳು. ಅವಳಿಗೆ ಸಂಡೇ ಬಂತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಲ್ಲ ಮಗನೇ? ಖುಷಿ ಆಗುತ್ತಾ ಇಲ್ವೋ? ಹೂವನ್ನು ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಅಂದರೆ ಇವಳಿಗೆ ಸುತ್ತೋದು ಅಂದರೆ ತುಂಬ ಇಷ್ಟ ಗೈಸ್. ನಾವು ಅಷ್ಟೇ, ನಿದ್ದೆ ಬರ್ತಾಯಿತ್ತು ಅವಳಿಗೀಗ. ಅವಳಿಗೆ ಸುತ್ತೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಎಷ್ಟೊಂದು ಕಡೆ ಟ್ರಿಪ್ಗಳು ಹೋಗಬೇಕು ಅಂದಾಗೆಲ್ಲ ಕ್ಯಾನ್ಸಲ್ ಮಾಡ್ಕೊತೀವಿ. ಬಿಕಾಸ್ ಇವಳನ್ನ ಎಲ್ಲೋ ಕರ್ಕೊಂಡೋಗೋದಕ್ಕಾಗಲ್ಲ, ಬಸ್ಗಳಲ್ಲೆಲ್ಲ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೆಲ್ಲಾದರೂ ಹೋಗಲೇಬೇಕು ಅನ್ನೋ ಸಿಚುವೇಶನ್ ಇತ್ತು ಅಂತಂದರೆ ನಮ್ಮ ಮಗಳಿಗೋಸ್ಕರ ಕಾರ್ನ ಮಾಡ್ಕೊಂಡು ಹೋಗ್ತೀವಿ ಗೈಸ್ ನಾವು. ಯಾಕಂದರೆ ಒಬ್ಳನ್ನ ಮನೇಲಿ ಬಿಟ್ಟೋದ್ರೆ ಅವಳಿಗೂ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಕಾರ್ನ ಮಾಡ್ಕೊಂಡು ಹೋಗ್ತೀವಿ ನಾವೆಲ್ಲೇ ಹೋಗ್ಬೇಕಂತ ಅಂದ್ರೂ. ಇಲ್ಲ ಅಂತಂದರೆ ವೆಹಿಕಲಲ್ಲಿ ಹೊಂಟೋಗ್ಬಿಡ್ತೀವಿ, ಗಾಡಿಗಳಲ್ಲಿ ಹೋಗ್ಬಿಡ್ತೀವಿ. ಆ ಥರ ನಮ್ಮ ಮಗಳು ನಮಗೆ ಪ್ರೀತಿ ಕೊಡ್ತಾಳೆ. ನೀವು 10% ಪ್ರೀತಿ ಕೊಟ್ಟರೆ ಇದು 1000%ಗಿಂತ ಜಾಸ್ತಿ ಪ್ರೀತಿ ನಿಮಗೆ ರಿಟರ್ನ್ ಕೊಡುತ್ತೆ ಗೈಸ್. ಅದೊಂದು ಖುಷಿ ನೋಡಿ ಆಮೇಲೆ. ಆದರೂ ಗೈಸ್ ಕೋಟಿ ಕೊಟ್ಟರು ಈ ಪ್ರೀತಿ ಮುಂದೆ ಯಾವುದೂ ಲೆಕ್ಕಕ್ಕೆ ಬರಲ್ಲ ಗೈಸ್. ಅಷ್ಟು ಇಷ್ಟಪಡ್ತಾಳೆ ಇವಳೆಲ್ಲರನ್ನೂ. ಇವಳಿಗೆ ಇನ್ನೊಂದೇನಂತ ಅಂದರೆ ಹಳ್ಳಿಗಳ ಕಡೆ ಈ ಗಿಡಗಳಲ್ಲಿ ಒದ್ದಾಡೋದು ಆ ಥರ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳೆಲ್ಲೂ ಗಿಡ ಅಂದರೆ ಹುಲ್ಲು ಅದೆಲ್ಲ ನೋಡೋಂಗಿಲ್ಲ, ಕುಂದಾಡೋದು ಒದ್ದಾಡೋದು ಅದೆಲ್ಲ ಮಾಡ್ತಾಳೆ. ಒಂಥರ ಅವಳಿಗೆ ಹಳ್ಳಿ ವಾತಾವರಣ ಇಲ್ಲೇ ಇಷ್ಟ. ಅಲ್ಲ ಮಗಳು, ಇನ್ನೇನು ಇಷ್ಟ ಮಗನೇ ನಿನಗೆ? ಇನ್ನೇನು ಇಷ್ಟ ಮಗನೇ? ಆದಷ್ಟು ಪೆಟ್ಗಳಿಗೆ ಮೈದಾ ಹಿಟ್ಟು ಮತ್ತು ಬಿಸ್ಕೆಟು, ಈ ಮಿಲ್ಕು ಎಲ್ಲ ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಬಿಕಾಸ್ ಹೇರ್ ಉದುರುತ್ತೆ ಡಾಗ್ಗಳದ್ದು. ನೀವು ಬಿಸ್ಕೆಟ್ಗಳು ಮತ್ತು ಮಿಲ್ಕೆಲ್ಲ ಹಾಕೋದ್ರಿಂದ ಡಾಗ್ದು ಕೂದಲು ಉದುರುತ್ತೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾಗ, ಇವಳು ಹುಟ್ಟಿದಾಗಿಂದ ಒಂದು ಸತಿನೂ ಇವಳು ಹಾಲೇ ಕುಡ್ದಿಲ್ಲ, ಹಾಲೇ ಹಾಕಿಲ್ಲ ನಾವು. ಬಿಕಾಸ್ ಕೂದಲೆಲ್ಲ ತುಂಬ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಹಾಕೇ ಇಲ್ಲ. ಬಾಯ್ ಮಾಡಿಬಿಡಮ್ಮ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ನನ್ನ ಈ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಮಾಡು ಮಗನ, ಬಾಯ್.